ಮೈಸೂರ ಅರಮನೆ ಅಂದ್ರೆ ಕೇವಲ ಒಂದು ಕಟ್ಟಡ ಅನ್ಕೊಂಡ್ರೆ ಅದು ತಪ್ಪು. ಇದೊಂದು ಜೀವಂತ ಇತಿಹಾಸ, ಒಂದು ದಂತಕಥೆ. ಬೂದಿಯಿಂದ ಎದ್ದು ಬಂದ ಫೀನಿಕ್ಸ್ ಹಕ್ಕಿಯ ಹಾಗೆ ಈ ಅರಮನೆ ಒಂದು ಇಡೀ ನಗರದ ಕಥೆಯನ್ನೇ ಹೇಳುತ್ತೆ. ಬನ್ನಿ, ಇದರ ಹಿಂದಿನ ಆ ರೋಚಕ ಪಯಣ ಹೇಗಿತ್ತು ಅಂತ ನೋಡೋಣ. ಸರಿ, ಈ ಕಥೆಯನ್ನ ಶುರು ಮಾಡೋದೇ ಮೈಸೂರು ಅನ್ನೋ ಹೆಸರಿನಿಂದ. ಅಂದ್ಹಾಗೆ ಈ ನಗರಕ್ಕೆ ಈ ಹೆಸರು ಯಾಕೆ ಬಂತು ಅಂತ ಯೋಚಿಸಿದ್ದೀರಾ? ಇದರ ಮೂಲ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಪೌರಾಣಿಕ ಕಥೆಯಲ್ಲಿದೆ. ಹೌದು, ಈ ಹೆಸರಿನ ಹಿಂದಿರೋದು ಕೇವಲ ಒಂದು ಸ್ಥಳದ ಕಥೆಯಲ್ಲ, ಅದು ಒಳ್ಳೆತನಕ್ಕೂ ಕೆಟ್ಟದ್ದಕ್ಕೂ ನಡೆದ ಒಂದು ದೊಡ್ಡ ಸಂಘರ್ಷದ ಪ್ರತೀಕ. ತುಂಬಾನೇ ಹಿಂದೆ ಈ ನಾಡು ಮಹಿಷಾಸುರ ಅನ್ನೋ ಒಬ್ಬ ರಾಕ್ಷಸನ ಆಳ್ವಿಕೆಯಲ್ಲಿದ್ದಂತೆ. ಅವನ ದಬ್ಬಾಳಿಕೆಗೆ ಇಡೀ ನಾಡೇ ನಲುಗಿ ಹೋಗಿತ್ತು. ಜನರೆಲ್ಲ ಕಷ್ಟಪಡ್ತಾ ಇದ್ರು. ಆಗ ಲೋಕವನ್ನ ಕಾಪಾಡೋಕೆ ಸಾಕ್ಷಾತ್ ಪಾರ್ವತೀ ದೇವಿಯೇ ಚಾಮುಂಡೇಶ್ವರಿಯ ಉಗ್ರ ರೂಪದಲ್ಲಿ ಬಂದು ಆ ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ. ಅಂದಿನಿಂದ ಇವತ್ತಿನವರೆಗೂ ಚಾಮುಂಡಿ ಬೆಟ್ಟದ ಮೇಲಿರೋ ಆ ತಾಯಿಯೇ ಮೈಸೂರಿನ ರಕ್ಷಕ ದೇವತೆ. ಸೊ ಮಹಿಷಾಸುರನನ್ನ ಸಂಹಾರ ಮಾಡಿದ ಈ ನಾಡಿಗೆ ಮಹಿಷಾಸುರನ ಊರು ಅಂತ ಹೆಸರು ಬಂತು. ಆಮೇಲೆ ಕಾಲ ಕಳೆದ ಹಾಗೆ ಅದು ಚಿಕ್ಕದಾಗಿ ಸರಳವಾಗಿ ಮೈಸೂರು ಅಂತ ಬದಲಾಯಿತು. ಸಿಂಪಲ್ ಅಲ್ವಾ? ಸರಿ, ಈಗ ಪುರಾಣದ ಪುಟಗಳಿಂದ ನೇರವಾಗಿ ಇತಿಹಾಸದ ವಾಸ್ತವಕ್ಕೆ ಬರೋಣ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಒಡೆಯರ್ ರಾಜಮನೆತನದ ಕಥೆ ಮತ್ತೆ ಅವರ ಮೊದಲ ಅರಮನೆಯ ಅಧ್ಯಾಯ. ಸುಮಾರು 14ನೇ ಶತಮಾನದಲ್ಲಿ ಅನ್ಸುತ್ತೆ ಒಡೆಯರ ರಾಜರು ಕಟ್ಟಿಸಿದ ಮೊದಲ ಅರಮನೆ ಇವತ್ತು ನಾವು ನೋಡೋ ತರ ಕಲ್ಲಿನ ಭವ್ಯ ಸೌಧ ಆಗಿರ್ಲಿಲ್ಲ. ಅದು ಸಂಪೂರ್ಣವಾಗಿ ಮರದಿಂದ ಕಟ್ಟಿದ್ದ ಒಂದು ಸಾಧಾರಣ ಆದರೆ ತುಂಬಾನೇ ಭದ್ರವಾದ ಕೋಟೆಯಾಗಿತ್ತು. ಆದ್ರೆ ಈ ಅರಮನೆಯ ಇತಿಹಾಸ ಕೇವಲ ಕಟ್ಟಿದ್ರ ಬಗ್ಗೆ ಮಾತ್ರ ಅಲ್ಲ, ಅದು ಪದೇ ಪದೇ ನಾಶವಾಗಿ ಮತ್ತೆ ಮತ್ತೆ ಬೂದಿಯಿಂದ ಎದ್ದು ಬಂದ ಫೀನಿಕ್ಸ್ ಹಕ್ಕಿಯ ಹಾಗೆ ಮರುಜನ್ಮ ಪಡೆದ ಒಂದು ರೋಚಕವಾದ ಕಥೆ. ನೋಡಿ, ಈ ಅರಮನೆ ಎಷ್ಟೆಲ್ಲಾ ವಿಪತ್ತುಗಳನ್ನ ಎದುರಿಸಿದೆ. ಒಮ್ಮೆ ಕಂಠೀರವ ನರಸರಾಜ ಒಡೆಯರ ಕಾಲದಲ್ಲಿ ಸಿಡಿಲು ಬಡಿದು ಹಾಳಾಯಿತು. ಆಮೇಲೆ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಅದನ್ನ ಕೆಡವಿ ಹೊಸದಾಗಿ ಕಟ್ಟಿದ್ರು. ಆದರೆ ಅತೀ ದೊಡ್ಡ ದುರಂತ ನಡೆದಿದ್ದು 1897ರಲ್ಲಿ. ಅರಮನೆಯಲ್ಲಿ ರಾಜಕುಮಾರಿ ಜಯಲಕ್ಷ್ಮಿ ಅಮ್ಮಣ್ಣಿ ಅವರ ಮದುವೆ ನಡೀತಿತ್ತು. ಆ ಸಂಭ್ರಮದ ನಡುವೆ ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡು ಇಡೀ ಮರದ ಅರಮನೆ ಕೆಲವೇ ಗಂಟೆಗಳಲ್ಲಿ ಸುಟ್ಟು ಭಸ್ಮ ಆಗಿ ಹೋಯ್ತು. ಊಹಿಸ್ಕೊಳ್ಳಿ, ಎಂಥ ದುರಂತ! ಆದರೆ ಆ ಬೂದಿಯಿಂದಲೇ ಒಂದು ಹೊಸ ಇನ್ನಷ್ಟು ಭವ್ಯವಾದ ಕನಸು ಹುಟ್ಕೊಂಡಿದ್ದು. ಇವತ್ತು ನಾವು ನೋಡ್ತಾ ಇರೋ ಈ ಅದ್ಭುತ ಭವ್ಯ ಅರಮನೆಯ ನಿರ್ಮಾಣದ ಕಥೆ ಶುರುವಾಗಿದ್ದೇ ಆ ದೊಡ್ಡ ದುರಂತದಿಂದ. ಹೌದು, ಆ ಬೆಂಕಿಯ ಜ್ವಾಲೆ ಹಳೆಯ ಅರಮನೆಯನ್ನ ನುಂಗಿ ಹಾಕಿರಬಹುದು. ಆದ್ರೆ ಅದು ಒಂದು ಹೊಸ, ಹಿಂದೆಂದಿಗಿಂತಲೂ ಗ್ರ್ಯಾಂಡ್ ಆದ ಒಂದು ವಿಷನ್ಗೆ ಜನ್ಮ ಕೊಟ್ಟಿತು. ಆ ಸಮಯದಲ್ಲಿ ರಾಜಪ್ರತಿನಿಧಿಯಾಗಿ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನರವರು ಇದ್ರು. ಅವರೇ ಈ ಮಹತ್ ಕಾರ್ಯಕ್ಕೆ ಮುಂದೆ ನಿಂತಿದ್ದು. ಅವರು ಜವಾಬ್ದಾರಿಯನ್ನ ಕೊಟ್ಟಿದ್ದು ಒಬ್ಬ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ಗೆ. ನೋಡಿ, ಇರ್ವಿನ್ ಕೇವಲ ಒಂದು ಕಟ್ಟಡ ಕಟ್ಟಲಿಲ್ಲ. ಅವರು ಇಂಡೋ ಸರಾಸನಿಕ್ ಶೈಲಿಯಲ್ಲಿ ಹಿಂದೂ, ಮೊಘಲ್, ರಜಪೂತ್, ಗೋಥಿಕ್ ಹೀಗೆ ಎಲ್ಲಾ ಶೈಲಿಗಳನ್ನು ಬೆರೆಸಿ ಒಂದು ಮಾಸ್ಟರ್ ಪೀಸನ್ನೇ ಸೃಷ್ಟಿಸಿದ್ರು. 1897ರಲ್ಲಿ ಶುರುವಾದ ಈ ಕೆಲಸ ಪೂರ್ತಿಯಾಗೋಕೆ ಬರೋಬ್ಬರಿ 15 ವರ್ಷಗಳು ಬೇಕಾಯಿತು. ಹಾಗಾದ್ರೆ ಈ ಭವ್ಯವಾದ ಸೌಧವನ್ನ ನಿರ್ಮಿಸೋಕೆ ಆ ಕಾಲದಲ್ಲಿ ಎಷ್ಟು ಖರ್ಚಾಗಿರಬಹುದು? ಸುಮಾರು 41.5 ಲಕ್ಷ ರೂಪಾಯಿಗಳು. ಅಬ್ಬಾ! ಇವತ್ತಿನ ಲೆಕ್ಕದಲ್ಲಿ ಹೇಳೋದಾದ್ರೆ ಇದು 100 ಕೋಟಿ ರೂಪಾಯಿಗಳಿಗೆ ಸಮ. ಇದರಿಂದ ಗೊತ್ತಾಗತ್ತಲ್ವಾ ಅರಮನೆಯ ನಿರ್ಮಾಣಕ್ಕೆ ಎಷ್ಟು ಕಾಳಜಿ ವಹಿಸಿದ್ರು ಅಂತ. ಇಷ್ಟೆಲ್ಲ ವೈಭವ, ಇತಿಹಾಸ ಇದೆಲ್ಲದರ ನಡುವೆ ಅರಮನೆಯ ಗೋಡೆಗಳು ಕೆಲವು ಸೀಕ್ರೆಟ್ಗಳನ್ನು ಕೂಡ ಬಚ್ಚಿಟ್ಟಿವೆ. ಅವುಗಳಲ್ಲಿ ಒಂದು ತುಂಬಾನೇ ಕುತೂಹಲಕಾರಿ ರಹಸ್ಯದ ಬಗ್ಗೆ ಈಗ ನೋಡೋಣ. ಹೌದು, ಈ ಅರಮನೆಯ ಕೆಳಗೆ ರಹಸ್ಯ ಸುರಂಗ ಮಾರ್ಗಗಳ ಒಂದು ದೊಡ್ಡ ನೆಟ್ವರ್ಕ್ ಇದೆ ಅಂತ ನಂಬಲಾಗುತ್ತೆ. ಅದರಲ್ಲಿ ಒಂದು ಸುರಂಗ ಮಾರ್ಗ ಇಲ್ಲಿಂದ ನೇರವಾಗಿ ಶ್ರೀರಂಗಪಟ್ಟಣಕ್ಕೆ ಮತ್ತೆ ಬೇರೆ ಪ್ರಮುಖ ಸ್ಥಳಗಳಿಗೆ ಸಂಪರ್ಕ ಕೊಡ್ತಿತ್ತಂತೆ. ಯಾಕೆ ಅಂದ್ರೆ ಯುದ್ಧ ಅಥವಾ ಬೇರೆ ಯಾವುದೇ ತುರ್ತು ಪರಿಸ್ಥಿತಿ ಬಂದಾಗ ರಾಜಮನೆತನದವರು ಸೇಫ್ ಆಗಿ ತಪ್ಪಿಸ್ಕೊಳ್ಳಕ್ಕೆ ಈ ಮಾರ್ಗಗಳನ್ನು ಬಳಸ್ತಿದ್ರು. ಹಾಗಾದ್ರೆ ಯೋಚನೆ ಮಾಡಿ, ಒಂದು ಕಟ್ಟಡ ಕೇವಲ ಕಲ್ಲು, ಮಣ್ಣು, ಮರದಿಂದಾದ ಒಂದು ಸ್ಟ್ರಕ್ಚರ್ ಆಗಿ ಉಳಿಯಿದೆ. ಒಂದು ಇಡೀ ನಗರದ ಪುರಾಣ, ಅದರ ಇತಿಹಾಸ, ಅದರ ವೈಭವ, ಅದು ಅನುಭವಿಸಿದ ದುರಂತ ಮತ್ತೆ ಅದರಿಂದ ಮೇಲೆದ್ದು ಬಂದ ಕಥೆಯನ್ನ, ಹೀಗೆ ಎಲ್ಲವನ್ನೂ ತನ್ನೊಳಗೆ ಹೇಗೆ ಹಿಡಿದಿಟ್ಕೊಳ್ಳೋಕೆ ಸಾಧ್ಯ? ಮೈಸೂರು ಅರಮನೆ ಇದಕ್ಕೊಂದು ಅದ್ಭುತವಾದ ಉದಾಹರಣೆ ಅಲ್ವಾ?